ವೀಕ್ಷಕರ ನಮ್ಮ ಈ ಜನಧನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜನರ ಪರವಾಗಿ ಕಾಳಜಿಯನ್ನ ಇಟ್ಕೊಂಡು ಎಲ್ಲಿ ಅನ್ಯಾಯವಾಗ್ತಾ ಇದೆ ಅಲ್ಲಿ ಧ್ವನಿ ಎತ್ತಿ ನ್ಯಾಯ ದೊರಕಿಸಿಕೊಡುವಂತ ಕೆಲಸವನ್ನ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಿರಂತರವಾಗಿ ನಿಮ್ಮ ಟಿವಿ5 ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ವಿಶೇಷವಾಗಿ ಎರಡು ಸಮಸ್ಯೆಗಳನ್ನ ಎರಡು ಜಿಲ್ಲೆಗಳಲ್ಲಿರುವಂತ ಜನರು ಅನುಭವಿಸ್ತಾ ಇರೋದನ್ನ ನಿಮ್ಮ ಮುಂದೆ, ಸರ್ಕಾರದ ಮುಂದೆ, ಜನಪ್ರತಿನಿಧಿಗಳ ಮುಂದೆ, ಅಧಿಕಾರಿಗಳ ಮುಂದೆ ಇಟ್ಟು ಅದನ್ನ ಬಗೆಹರಿಸುವಂತ ಕೆಲಸವನ್ನ ನಿಮ್ಮ ಟಿವಿ5 ಮಾಡುತ್ತೆ. ಎಸ್ ನೋಡಿ, ಇದು ಮೊದಲನೆಯ ಸ್ಟೋರಿ. ಕಲಬುರಗಿ ಜಿಲ್ಲೆಗ ಹಲವೆಡೆ ಸರ್ಕಾರಿ ಶಾಲೆ ಇದೆ, ಆದ್ರೆ ಶಿಕ್ಷಕರೇ ಇಲ್ಲ. ಏನ್ ಪ್ರಯೋಜನ? ಹೇಳೋದಕ್ಕೆ ಸ್ಕೂಲ್ ಇದೆ, ಆದ್ರೆ ಶಿಕ್ಷಕರೇ ಇಲ್ಲ. ಯಾರು ಪಾಠ ಮಾಡ್ತಾರೆ? ನೀವ್ಯಾರಾದ್ರೂ ಹೋಗಿ ಮಾಡ್ತೀರಾ ಅಥವಾ ನಾವ್ ಯಾರಾದ್ರೂ ಹೋಗಿ ಮಾಡ್ಬೇಕಾ? ಶಿಕ್ಷಕರಿಲ್ಲದೆ ಮುಚ್ಚಿ ಹೋಗಿದೆ ಹಲವಾರು ಸರ್ಕಾರಿ ಶಾಲೆಗಳು. ಶಿಕ್ಷಕರಿಲ್ಲದೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 14,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಆದರೆ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರನ್ನ ನೇಮಕ ಮಾಡ್ತಾ ಇಲ್ಲ ಸರ್ಕಾರ. ಮಕ್ಕಳ ಭವಿಷ್ಯಕ್ಕಾಗಿ ಕಾರ್ಮಿಕರಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಭರ್ತಿ ಮಾಡಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಯ ಕೂಲಿ ಕಾರ್ಮಿಕರಿಂದ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕೆಲವೆಡೆ ಶಿಕ್ಷಕರೇ ಇಲ್ಲ, ಇನ್ನು ಹಲವೆಡೆ ಶಾಲೆಯಲ್ಲಿ ಸೌಲಭ್ಯಗಳೇ ಇಲ್ಲ. ಶೌಚಾಲಯದ ವ್ಯವಸ್ಥೆನೂ ಇಲ್ಲ, ಕುಡಿಯೋ ನೀರು ಇಲ್ಲದೇನೆ ಅಲ್ಲಿನ ಮಕ್ಕಳು ಪರದಾಡ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಸರ್ಕಾರಿ ಶಾಲೆಗೆ ಶಿಕ್ಷಕರ ಕೊರತೆ ನೀಗಿಸೋಕೆ ಹೋರಾಟವನ್ನ ಮಾಡ್ಕೊಂಡು ಬರಲಾಗ್ತಾ ಇದೆ. ನ್ಯಾಯ ಮಾತ್ರ ಸಿಗ್ತಾ ಇಲ್ಲ. ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕಿಂತ ದುರಂತ ಇನ್ನೊಂದು ಬೇಕಾ? ಸರ್ಕಾರಿ ಸ್ಕೂಲನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಮಕ್ಕಳನ್ನ ಸರ್ಕಾರಿ ಸ್ಕೂಲಿಗೆ ಹಾಕಿ ಓದಿಸಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದ್ಯಾ? ಹಾಗಾದ್ರೆ ನೋಡಿ, ನಾವು ಕಲ್ಯಾಣ ಕರ್ನಾಟಕ ಭಾಗವನ್ನ ಯಾವಾಗಲೂ ಹೇಳ್ತೀವಿ. ಹಿಂದುಳಿದ ಪ್ರದೇಶ, ಹಿಂದುಳಿದ ಭಾಗ, ಹಿಂದುಳಿದ ಕ್ಷೇತ್ರ, ಅವ್ರನ್ನ ಅಭಿವೃದ್ಧಿ ಮಾಡಬೇಕು, ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ನಾವು ಹೈಟೆಕ್ ಸಿಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇರೋಬರ ಯೋಜನೆಗಳನ್ನೆಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತಾ ಇದ್ದೀವಿ ಅಂತ. ಏನು ಪ್ರಯೋಜನ? ಮೂಲಭೂತವಾಗಿ ಪ್ರಥಮವಾಗಿ ಬೇಕಾಗಿರೋದೇ ಶಿಕ್ಷಣ. ಅದನ್ನೇ ನಿಮ್ಮ ಕೈಯಲ್ಲಿ ನೆಟ್ಟಕ್ಕೆ ಕೊಡ್ಸಕ್ಕಾಗ್ತಾ ಇಲ್ಲ ಅಂತಂದ್ರೆ ಏನು ಅಭಿವೃದ್ಧಿ ಮಾಡ್ತೀರಾ? ನೋಡಿ, ಪಾಪ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಅಂತ ನೋಡ್ದೇನೆ. ಇದು ಒಂದು ಶಿಕ್ಷಣಕ್ಕೋಸ್ಕರ ಮಾಡಬೇಕಾಗಿರೋ ಪ್ರತಿಭಟನೆ ಏನ್ರಿ? ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೀವಲ್ಲ, ದೇಶ ಉದ್ಧಾರ ಆಗಿದೆ, ನಾವು ಎಲ್ಲರಿಗಿಂತ ಚೆನ್ನಾಗಿ ಬೆಳೆದು ಬಿಟ್ಟಿದ್ದೀವಿ, ನಾವು ಮಾದರಿ ರಾಜ್ಯ ಆಗಬೇಕು ಅಂತ ಎಲ್ಲ ಹೇಳ್ತೀವಲ್ಲ, ನೆಟ್ಟಿಗೊಂದು ಶಿಕ್ಷಣದ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇದು ತಲೆ ತಗ್ಗಿಸುವಂತ ವಿಚಾರ ಅಲ್ವಾ? ಹಾಗಾದ್ರೆ
ತರಗತಿಗೆ ಒಬ್ಬರು ಐದನೇ ತಾರೀಕಿಗೆ ಇಲ್ಲಿ ಅಹೋರಾತ್ರಿ ಧರಣಿ ಮಾಡೋದು ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಬಂದಂಥ ಜನರೆಲ್ಲರೂ ಕಲ್ಯಾಣ ಕರ್ನಾಟಕದವರು, ಅದಲ್ದೇ ಮಹಿಳೆಯರು, ಬಡ ಮಹಿಳೆಯರು, ಕೂಲಿ ಮಾಡ್ಕೊಂಡು ಉಣೋಂಥ ಮಹಿಳೆಯರು ಒಂದು. ಅದಾಗಿಂದ ಏನಂತ ಹೇಳಿದ್ರೆ ನಮ್ಗೆ ಪ್ರೈವೇಟ್ ಶಾಲೆಗೆ ದುಡ್ಡು ಕೊಟ್ಟು ಹಚ್ಚೋದಾಗಲ್ಲ. ಯಾರಿಗೂ ಪ್ರೈವೇಟ್ ಶಾಲೆಗೆ ಸೇರಿಸಿ ದುಡ್ಡು ಕೊಟ್ಟು ಮಕ್ಕಳು ಶಿಕ್ಷಣ ಕೊಡಿಸೋಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ, ಕೂಲಿ ಮಾಡೋಂಥ ಜನರು. ಅದಕ್ಕಾಗಿ ನಾವೇನಂತ ಕೇಳ್ತೀವಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು. ಆಮೇಲೆ ಸರ್ಕಾರಿ ಶಾಲೆ ನಮ್ಮ ಮಕ್ಕಳು ಹೋಗೋದು ಸರ್ಕಾರಿ ಶಾಲೆಗೇ. ಒಂದು ವೇಳೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಿದ್ರೆ ನಮ್ಮ ಮಕ್ಕಳು ಶಿಕ್ಷಣನ ಹಾಳಾಗಿ ಹೋಗುತ್ತೆ, ಮಕ್ಕಳು ಶಿಕ್ಷಣ ಪಡೆಯಂಗಿಲ್ಲ. ಅಂಬೇಡ್ಕರ್ ಅವರು ಹೇಳಿದರು ಒಂದು ಮಾತು, ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ. ಅವ್ರು ಮೊದಲಿದ್ದ ನಮ್ಗೆ ಪಾಠ ಕಲಿಸಿಕೊಟ್ಟಿದ್ರು. ಆಮೇಲೆ ಸಾವಿತ್ರಿ ಬಾಪುಲೆ ಅವ್ರು ಏನಂತ ಹೇಳಿದ್ರೆ ಹೆಣ್ಮಕ್ಳು ಶಿಕ್ಷಣ ಪಡಿಬೇಕಂತೇಳಿ ಸಾಕಷ್ಟು ಹೋರಾಟ ಮಾಡಿ ಸಾಕಷ್ಟು ಕಷ್ಟಪಟ್ರ, ಆ ದಾರಿನ ನಮಗೆ ತೋರಿಸಿಕೊಟ್ರ. ಅದೇ ರೀತಿಯಾಗಿ ನಾವಿಲ್ಲಿ ಕೇಳೋದೇನಂತಂದ್ರೆ ಎಲ್ಲ ಶಾಲೆಗಳು, ಸರ್ಕಾರಿ ಶಾಲೆಗಳು ಉಳಿಬೇಕು ಮತ್ತು ಖಾಲಿರೋ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತೇಳಿ ಬಡ ಜನರಿಗೆ, ಬಡ ವಿದ್ಯಾರ್ಥಿಗಳಿಗೆ ಈ ಸರ್ಕಾರಿ ಶಾಲೆಯಿಂದನೇ ವಿದ್ಯಾಭ್ಯಾಸ ಸಿಗುತ್ತೆ. ಒಂದು ವೇಳೆ ಈ ಗೆಸ್ಟ್ ಟೀಚರ್ ತಗೊಂತಾರೆ, ಅವ್ರನ್ನ ಇವಾಗ ತಗೊಂಡು ಬರೋ ವರ್ಷಕ್ಕೆ ಮತ್ತೆ ನೆಕ್ಸ್ಟ್ ಅಂತೇಳಿಗೆಸಿ ಆಮೇಲೆ ಅವ್ರನ್ನ ಬಿಡಿಸಿಬಿಡ್ತಾರೆ. ಈಗ ಪರ್ಮನೆಂಟ್ ಟೀಚರ್ ಇದ್ರಂತಂದ್ರೆ ನಮ್ಮ ಮಕ್ಕಳನ್ನ ಅಲ್ಲಿ ಪರ್ಮನೆಂಟ್ ಆಗಿದ್ದು ಕಲಿಬೋದು, ಒಳ್ಳೆಯ ವಿದ್ಯಾಭ್ಯಾಸನೂ ಸಿಗುತ್ತೆ. ಅದಕ್ಕಾಗಿ ನಾವೇನಂತಂದ್ರೆ ಈ ಹೋರಾಟನ ಮುನ್ನಡೆಸ್ಕೊಂಡು ಹೋಗ್ಕತ್ತೀವಿ. ನಾವು ಇವತ್ತು 25ನೇ ತಾರೀಕಿಗೆ ಇಲ್ಲಿ ಅಹೋರಾತ್ರಿ ಧರಣಿ ಮಾಡೋದು ಉದ್ದೇಶ ಏನಂತ ಹೇಳಿದ್ರೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜಶೇಖರ್ ಈಗ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ಅಧಿಕಾರಿಗಳು, ಮಂತ್ರಿಗಳ ಮಕ್ಕಳು ಕಾನ್ವೆಂಟ್ ಶಾಲೆಯಲ್ಲಿ ಓದಿ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಆದರೆ ಬಡ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥದ್ದು. ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂದರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿರಬೇಕು. ಆದರೆ ಇದೀಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಶಿಕ್ಷಕರ ಕೊರತೆಯಿಂದಾಗಿ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ 6 ಜಿಲ್ಲೆಯ ಒಂದು ಕಾರ್ಮಿಕರು ಇವತ್ತು ಕಲಬುರಗಿಯ ಒಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದೀಗ ತಾವು ನೋಡ್ಬೋದು, ಇಲ್ಲಿ 6 ಜಿಲ್ಲೆಯ ಒಂದು ಕಾರ್ಮಿಕರು ಇಲ್ಲಿ ಉಪಸ್ಥಿತರಿರ್ತಕ್ಕಂಥದ್ದು. ಅಹೋರಾತ್ರಿ ಧರಣಿಯನ್ನು ಮಾಡೋದ್ರ ಮೂಲಕ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಶಾಲೆಗಳಿಗೆ ಒಂದು ಶಿಕ್ಷಕರನ್ನು ನೇಮಕ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಬಡ ಕೂಲಿ ಮಾಡ್ತಕ್ಕಂಥ ಕಾರ್ಮಿಕರಾಗಿದ್ದಾರೆ. ಇವರೆಲ್ಲರ ಮಕ್ಕಳು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥವ್ರು. ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಯಾಕೆಂತಂದರೆ ಈ ಒಂದು ಡಾಟಾವನ್ನು ನೋಡೋದಾದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ 12 ಲಕ್ಷ ಮಕ್ಕಳಿಗೆ ಈ ಒಂದು ಶಿಕ್ಷಣ ಸಿಗ್ತಾ ಇಲ್ಲ ಅಂತಕ್ಕಂಥ ಆರೋಪ ಇರ್ತಕ್ಕಂಥದ್ದು. ಸರ್ಕಾರಿ ಶಾಲೆಗಳಲ್ಲಿ ಒಂದು ಸರ್ಕಾರಿ ಕಾಯಂ ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯ ಒಂದು ದೇವದುರ್ಗ ತಾಲೂಕು ಒಂದರಲ್ಲಿ 80 ಶಾಲೆಗಳಲ್ಲಿ ಒಬ್ಬ ಒಂದು ಶಿಕ್ಷಕ ಕೂಡ ಸರ್ಕಾರಿ ಏನು ಕಾಯಂ ಶಿಕ್ಷಕ ಇಲ್ಲ ಅಂತಕ್ಕಂಥ ಡಾಟಾ ಇಲ್ಲಿ ತೋರಿಸುತ್ತೆ. ಒಂದು ರಾಯಚೂರಲ್ಲಿರ್ತಕ್ಕಂಥ 200ಕ್ಕೂ ಅಧಿಕ ಶಾಲೆಗಳಲ್ಲೂ ಕೂಡ ಶಿಕ್ಷಕರ ಕೊರತೆ ಇದೆ. ಅದರಂತೆ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲೂ ಕೂಡ ಶಿಕ್ಷಕರ ಕೊರತೆ ಇರತಕ್ಕಂಥದ್ದು. ಹೀಗಾಗಿಯೇ ಒಂದು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ನಮ್ಮ ಮಕ್ಕಳು ಕೂಡ ಮುಂದೆ ಒಳ್ಳೆಯ ಅಧಿಕಾರಿಗಳಾಗಬೇಕು ಅಂದರೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಮಿಕರು ಕೂಡ ಇವತ್ತು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹಕ್ಕೆ ಮುಂದೆಗಿದ್ದಾರೆ. ಅಹೋರಾತ್ರಿ ಇಲ್ಲಿ ನೋಡ್ಬೋದು, ಸ್ಥಳದಲ್ಲಿಯೇ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಸ್ಥಳದಲ್ಲಿಯೇ ಅಡುಗೆಯನ್ನು ಮಾಡಿಕೊಂಡು ರಾತ್ರಿ ಹೊತ್ತು ನಾವು ಆಹಾರವನ್ನು ಸೇವನೆ ಮಾಡೋದ್ರ ಮೂಲಕ ಸ್ಥಳದಲ್ಲೇ ಮಲಗಿರ್ತಕ್ಕಂಥದ್ದು, ಸ್ಥಳದಲ್ಲೇ ಒಂದು ಧರಣಿಯನ್ನು ಮಾಡ್ತಕ್ಕಂಥದ್ದು. ಎಲ್ಲಿವರೆಗೂ ಬೇಡಿಕೆ ಇಡೋದಿಲ್ವೋ ಅಲ್ಲಿವರೆಗೂ ನಾವು ಈ ಒಂದು ಧರಣಿಯನ್ನು ಬಿಡೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಇಲ್ಲಿನ ಜನರು ಹೇಳ್ತಕ್ಕಂಥದ್ದು. ಈಗ ತಾವು ನೋಡ್ಬೋದು, ಇಲ್ಲಿರ್ತಕ್ಕಂಥ 6 ಜಿಲ್ಲೆಯ ಜನರು ಈ ರಾತ್ರಿ ಹೊತ್ತಿನಲ್ಲಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಸ್ಥಳದಲ್ಲಿಯೇ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕೆಲವರು ಇಲ್ಲಿ ಸ್ಥಳದಲ್ಲೇ ಮಲಗಿದರೆ, ಕೆಲವರು ಹೋರಾಟ ಮತ್ತು ಹೋರಾಟದ ಪದಗಳನ್ನು ಹಾಡೋದ್ರ ಮೂಲಕ ಇಲ್ಲಿ ಒಂದು ಉಪಸ್ಥಿತಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು
ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಯ ಕಾರ್ಮಿಕರು ಏನಿದ್ದಾರೆ, ಈ ಎಲ್ಲ ಕಾರ್ಮಿಕರ ಒಂದೇ ಒಂದು ಬೇಡಿಕೆ, ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ಭರ್ತಿ ಮಾಡಬೇಕು, ಕಾಯಂ ಶಿಕ್ಷಕರನ್ನ ಕೊಡಬೇಕು, ಅತಿಥಿ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಸಿಗ್ತಿಲ್ಲ ಅಂತಕ್ಕಂಥ ಆರೋಪವನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು. ಯಾಕಂದರೆ ಸಾಕಷ್ಟು ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಏನು ಶಿಕ್ಷಕರ ಕೊರತೆ ಇದೆ, ಆ ಒಂದು ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು ಅಂತಕ್ಕಂಥದ್ದು. ಕಾಯಂ ಹುದ್ದೆಗಳು ಏನು 14,000ಕ್ಕೂ ಹೆಚ್ಚು ಏನು ಹುದ್ದೆಗಳು ಖಾಲಿ ಇದ್ದಾವೆ, ಆ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬನ್ನಿ. ಹಾಗಾದರೆ ಇಲ್ಲಿ ಹೋರಾಟಗಾರರು ಕೂಡ ನಮ್ಮ ಜೊತೆಗಿರ್ತಕ್ಕಂಥದ್ದು, ಈ ಬಗ್ಗೆ ಮಾತಾಡಲಿಕ್ಕೆ ಅವ್ರು ಏನು ಹೇಳ್ತಾರೆ ಅನ್ನೋಂಥ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ತೇನೆ. ಸರ್, ಈಗಿರ್ತಕ್ಕಂಥ ಕಾರ್ಮಿಕರ ಮಕ್ಕಳ ಪರಿಸ್ಥಿತಿ ಏನು, ವಿದ್ಯಾಭ್ಯಾಸದ ಸ್ಥಿತಿಗತಿ ಏನಿದೆ ಅಂತ? ಇಲ್ಲಿ ಇವತ್ತೇನು ಹೋರಾಟಕ್ಕೆ ಬಂದಾರ, ಇದು ಮೂಲ ವಾರಸುದಾರರು ಅಂದರೆ ಆ ಮಕ್ಕಳು ಶಾಲೆಯಲ್ಲಿ ಹೋಗ್ತಾರೆ, ಅವರೇ ತಂದೆ ತಾಯಿಗಳು ಇವತ್ತು ಹೋರಾಟಕ್ಕೆ ಬಂದಿರೋಂಥದ್ದು. ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಶಿಕ್ಷಣ ಸಿಗಬೇಕು ಮತ್ತು ಸರ್ಕಾರಿ ಶಾಲೆಯಲ್ಲಿ ಇರುವಂಥ ಎಲ್ಲ ಹುದ್ದೆಗಳು ಅದು ಪರ್ಮನೆಂಟ್ ಹುದ್ದೆಗಳಾಗಿರಬೇಕು. ತರಗತಿವಾರು ವಿಷಯವಾರು ಎಲ್ಲಿವರೆಗೆ ಶಿಕ್ಷಕರನ್ನ ಕೊಡಂಗಿಲ್ಲ ಅಲ್ಲಿವರೆಗೆ ಗುಣಮಟ್ಟ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಕಾರ್ಮಿಕರ ಮಕ್ಕಳಿಗೆ? ಯಾಕೆ ಅಂದರೆ ಮಂತ್ರಿಗಳ ಮಕ್ಕಳು ಕಾನ್ವೆಂಟಲ್ಲಿ ಓದ್ತಾರೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬಾರ್ದಾ ಅಂತ? ಸುಮಾರು ವರ್ಷದಿಂದ ಇದೇ ರೀತಿಯಾಗಿರುವಂತಹ ಶಿಕ್ಷಕರ ಕೊರತೆ ಇರೋಂಥದ್ದು ನೋಡ್ತೀವಿ. ವರ್ಷ ಇಂಥದೇ ಹೋರಾಟಗಳಾಗ್ತವೆ. ಸರ್ಕಾರ ಯಾವುದೇ ಈ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ಆದ್ಯತೆ ಕೊಟ್ಟು ಇಲ್ಲಿವರೆಗೆ ಕೆಲಸ ಮಾಡಿಲ್ಲ. ಕನಿಷ್ಠ ಈಗಾದ್ರೆ ಕೆಲಸ ಮಾಡೋ ಮೂಲಕ ಗುಣಮಟ್ಟ ಶಿಕ್ಷಣ ಕೊಡಿಸ್ಲಿ. ಮತ್ತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಯಾಕೆ ತಂದಿರಿ, ಯಾಕೆ ತಂದಮೇಲೆ ಸಹಿತ ನೀವು ಕೊಳ್ಳಿಲ್ಲ ಅಂದರೆ ಇದು ಯಾವ ಕಾರಣಕ್ಕಾಗಿ ನೀವು ಕೊಡೋಂಗಿಲ್ಲ? ಸರ್ಕಾರಿ ಶಾಲೆ ಮುಚ್ಚಬೇಕೆಂಬುದೇ ನಿಮ್ಮ ನಿರ್ಧಾರ ಇದ್ದರೆ ಓಪನ್ ಆಗಿ ಹೇಳಿಬಿಡ್ರಿ, ನಾವು ಸರ್ಕಾರಿ ಶಾಲೆ ಮುಚ್ತೀವಿ ಅಂತ ಹೇಳಿ. ಇವತ್ತು ಅಹೋರಾತ್ರಿ ಹೋರಾಟ ಶುರು ಮಾಡಿದಿರಿ, ನಿಮ್ಮ ಹೋರಾಟ ಹೇಗಿರುತ್ತೆ, ಎಲ್ಲಿವರೆಗೂ ನಿಮ್ಮ ಹೋರಾಟ ಅಂತ? ಸರ್ಕಾರ ಸ್ಪಷ್ಟವಾಗಿ ಶಿಕ್ಷಕರನ್ನ ಕೊಡ್ತೀವಿ ಅನ್ನೋವರೆಗೆ ನಮಗೆ ನಂಬಿಕೆ ಬರೋಂಗಿಲ್ಲೋ ಅಲ್ಲಿವರೆಗೆ ನಾವು ಇದನ್ನು ಸತತವಾಗಿ ಹೋರಾಟನ ಕಂಟಿನ್ಯೂ ಆಗಿ ಮಾಡ್ತೀವಿ. ಎಲ್ಲಿಂದ ಜನ ಬಂದಿದ್ದಾರೆ? ಇದು 6 ಜಿಲ್ಲೆಯಿಂದ ಜನ ಬಂದಿದ್ದಾರೆ. ರಾಯಚೂರು, ಯಾದಗಿರಿ, ಬೀದರ್, ಗುಲ್ಬರ್ಗ, ಈ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಯ ತಾಯಂದಿರು ಇವತ್ತು ಈ ಹೋರಾಟದಲ್ಲಿದ್ದಾರೆ ಸರ್. ಇದಿಷ್ಟು ಈ ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ. ನೋಡಿ, ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಜನ ಎದುರಿಸ್ತಾ ಇದ್ದಾರೆ ಅಂತ. ಮಕ್ಕಳಿಗೊಂದು ಉತ್ತಮ ಮಟ್ಟದ ಶಿಕ್ಷಣ ಕೊಡಿಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಬೇಕು ಅಂತ ಅಂದರೆ ಯಾವ ಥರದೊಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ದಯವಿಟ್ಟು ಸರ್ಕಾರ ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಯಾಕಿನ್ನೂ ಶಿಕ್ಷಕರ ನೇಮಕಾತಿ ಆಗಿಲ್ಲ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 14,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಏನೇ ಕೇಳಿ ನೀವು, ಅದಿಲ್ಲ, ಇದಿಲ್ಲ, ಟೈಮ್ ಇಲ್ಲ, ಎಕ್ಸಾಮ್ ಆಗಿಲ್ಲ, ನಮ್ಮಲ್ಲಿ ಸಂಖ್ಯೆನೇ ಕಮ್ಮಿ ಇದೆ, ಇನ್ನೊಂದು ಮತ್ತೊಂದು ರೀಸನ್ಸ್ಗಳನ್ನೇ ಹೇಳೋದು ಬಿಟ್ಟರೆ ಅದಕ್ಕೆ ಪರಿಹಾರ ಅನ್ನೋದು ಯಾವಾಗ ಸಿಗುತ್ತೆ? ಹಾಗಾದರೆ ಮಕ್ಕಳು ಇನ್ನೆಷ್ಟು ದಿನ ಕಷ್ಟಪಡಬೇಕು? ಉತ್ತಮ ಎಜುಕೇಷನ್ ಅನ್ನೋದು ಬೇಡವಾ? ಇನ್ನು ಹೇಗೆ ಉತ್ತಮ ಸಮಾಜ ಅಥವಾ ಉತ್ತಮ ದೇಶ ನಿರ್ಮಾಣ ಆಗತ್ತೆ? ನಮ್ಮ ಮೊದಲ ಆದ್ಯತೆ ಶಿಕ್ಷಣಕ್ಕಲ್ವ ಕೊಡಬೇಕಾಗಿರೋದು? ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು ಅಂತ ಹೋರಾಟ ಮಾಡ್ತಾರೆ, ರಾತ್ರಿ ಎಲ್ಲ ಅಲ್ಲಿ ಕುತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾರೆ ಅಂತ ಅಂದ್ರೆ ಇದು ಎಂತ ಪರಿಸ್ಥಿತಿ ಹಾಗಾದ್ರೆ? ಈ ಬಗ್ಗೆ ಮಾತನಾಡಲಿಕ್ಕೆ ಹೋರಾಟದ ಸಂಚಾಲಕರಾದಂಥ ಹಫೀಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಫೀಜ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಹಫೀಜ್ ಅವರೇ, ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ನಾವು ಅಭಿವೃದ್ಧಿ ಆಗಿದ್ದೀವಿ, ಉದ್ಧಾರ ಆಗಿದ್ದೀವಿ, ನಮ್ಮ ರಾಜ್ಯ, ನಮ್ಮ ದೇಶ ಹಾಗಿದೆ ಹೀಗಿದೆ ಅಂತ ಹೇಳ್ತೀವಿ. ಬಟ್ ಒಂದು ಕ್ವಾಲಿಟಿ ಎಜುಕೇಷನ್ ಬೇಕು ಅಂತ ಪ್ರತಿಭಟನೆ ಮಾಡಬೇಕು, ರಾತ್ರಿ ಎಲ್ಲ ಕುತ್ಕೊಂಡು ಹೋರಾಟ ಮಾಡಬೇಕು, ಹೆಣ್ಣುಮಕ್ಕಳು ಮಕ್ಕಳು ಎಲ್ಲ ಬೀದಿಲಿ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಇದು ಬೇಸರದ ಸಂಗತಿ. ಎಷ್ಟು ದಿನಗಳಿಂದ ನೀವು ಬೇಡಿಕೆಯನ್ನು ಇಟ್ಕೊಂಡೇ ಬಂದಿದ್ದೀರಾ? ಯಾರಾದರೂ ಇದಕ್ಕೆ ರೆಸ್ಪಾನ್ಸ್ ಮಾಡಿದಾರಾ? ಏನು ಕತೆ ಅಂತ? ಇದನ್ನ ನಾವು ಸುಮಾರು ವರ್ಷಗಳಿಂದ ಈ ಬೇಡಿಕೆಗಳನ್ನ ನಾವು ಸರ್ಕಾರ ಗಮನಕ್ಕೆ, ಬೇರೆ ಬೇರೆ ಸರ್ಕಾರ ಇರುವಾಗ್ಲೂ ಎಲ್ಲಾ ಸರ್ಕಾರಗಳ ಗಮನಕ್ಕೆ ಇದನ್ನ ತರಲಿಕ್ಕೆ ಹೋರಾಟ ಮಾಡೋ ಮೂಲಕ, ಮನವಿಗಳ ಕೊಡೋ ಮೂಲಕ ನಾವು ಪ್ರಯತ್ನ ಮಾಡಿದೀವಿ. ಇಲ್ಲಿವರೆಗೆ ಈ ಭಾಗದಲ್ಲಿ ವಿಶೇಷವಾಗಿ ಕನ್ನಡ ಶಾಲೆಗಳೇನು ಸರ್ಕಾರಿ ಶಾಲೆಗಳಿದ್ದಾವ ಅದಕ್ಕೆ ಕನಿಷ್ಠ ಮೂಲ ಸೌಲಭ್ಯಗಳಿಲ್ಲ ಅನ್ನೋದು ಜಗತ್ ಜಾಹೀರಾತು. ಅದ್ರ ಜೊತೆಗೆ ಕನಿಷ್ಠ ಪಕ್ಷ ಆ ಶಾಲೆಯಲ್ಲಿ ಓದಿರುವಂತ ವಿದ್ಯಾರ್ಥಿಗಳಿಗೆ ಒಂದು ಗಣಿತ ಟೀಚರು, ಒಂದು ಇಂಗ್ಲಿಷ್ ಟೀಚರು, ಒಂದು ವಿಜ್ಞಾನ ಟೀಚರ್ನು ಕೊಡಕ್ ಆಗದೆ ಇದ್ರೆ ಆ ಮಕ್ಕಳಲ್ಲಿ ಗುಣಮಟ್ಟ ಶಿಕ್ಷಣ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ? ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈಗೇನು 2-3 ತಿಂಗಳ ಹಿಂದೆ ಇದು ಹೈದರಾಬಾದ್ ಕರ್ನಾಟಕದ ದೇವದುರ್ಗ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಏನೋ ನಾವು ಇಡೀ ಪ್ರಪಂಚದಲ್ಲಿ ನೋಡುವಾಗ ಅಂತ
ತಾಲೂಕಿನಲ್ಲಿ 80 ಶಾಲೆಗಳಲ್ಲಿ 0 ಟೀಚರ್ಸ್, ಅಂದ್ರೆ ಅಲ್ಲಿ ಸರ್ಕಾರದಿಂದ ನೇಮಕ ಆದಂತಹ ಒಬ್ಬರೇ ಟೀಚರ್ ಇಲ್ಲ. ಅಷ್ಟು 80 ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ ಮೇಲೆ ಶಾಲೆಗಳನ್ನ ನಡೆಯುವಂತದ್ದು ನೋಡ್ತೀವಿ. ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಅದು ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ಕೊಡದೇ ಇದ್ರೆ ಗುಣಮಟ್ಟ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯನೇ ಆಗಂಗಿಲ್ಲ. ಸರ್ಕಾರ ಇವತ್ತು ಎಲ್ಲಾರು ಮಾಡ್ತಿರೋದೇನಂದ್ರೆ, ಒಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಬರಂಗಿಲ್ಲ ಅಂತ ಹೇಳಿ ಶಾಲೆಗಳನ್ನ ಮರ್ಜ್ ಮಾಡ್ತಾರ. ಶಾಲೆಗಳಲ್ಲಿ ಮಕ್ಕಳು ಯಾಕೆ ಬರಂಗಿಲ್ಲ ಅಂತ ನೋಡ್ಬೇಕಾಗ್ತದ. ಶಾಲೆಗಳಲ್ಲಿ ನಿಮ್ಗೆ ಟೀಚರೇ ಇಲ್ಲ ಅಂದ್ರೆ ಮಕ್ಕಳು ಬಂದ್ ಏನ್ ಮಾಡ್ಬೇಕಲ್ಲಿ? ಹಿಂಗಾಗಿ ಶಾಲೆಗಳೇ ಏನಾದ್ರೂ ಇವತ್ತು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದ್ರೆ ನೇರವಾಗಿ ಅದು ಸರ್ಕಾರನೇ ಹೊಣೆ ಆಗ್ತದ. ಹಿಂಗಾಗಿ ಸರ್ಕಾರ, ನಾವು ಬಯಸೋದಿಷ್ಟೇ, ತರಗತಿವಾರು ವಿಷಯವಾರು ಶಿಕ್ಷಕರನ್ನ ಕೊಡ್ರಿ, ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ್ರಿ. ಸರ್ಕಾರಿ ಶಾಲೆ ಉಳಿದ್ರೆ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಕನ್ನಡ ಬೋಧನೆ ಮಾಡೋದೇ ಸರ್ಕಾರಿ ಶಾಲೆಗಳಲ್ಲಿ. ಈ ಗಡಿ ಭಾಗಗಳಲ್ಲಿ ಏನಿವತ್ತು ಬೇರೆ ಬೇರೆ ಭಾಷೆಗಳಿದ್ದಾವ, ಅಲ್ಲಿ ಮಾತಾಡೋದೇ ಕನ್ನಡ ಶಾಲೆಯಲ್ಲಿ. ಹಿಂಗಾಗಿ ನಾವು ಈ ಸಲ ಮನವಿ ಮಾಡಿದ್ವಿ. ಮತ್ತೆ ತಾಯಂದ್ರ ಸಲ ನಮ್ಮ ಮಕ್ಕಳಿಗೆ ನೀವು ಗುಣಮಟ್ಟ ಶಿಕ್ಷಣ ಕೊಡ್ತೀನಂದ್ರಿ, ನಮ್ಗೆ ಶಿಕ್ಷಕರನ್ನ ಕೊಡ್ರಿ ಅಂತ ಬೇಡಿಕೆಗಳನ್ನ ನಾವು ಸತತವಾಗಿ ಸರ್ಕಾರ ಗಮನ ಸೆಳೆಯಲಿಕ್ಕೆ ಇಲಾಖೆ ಜೊತೆಗೆ ಕೆಲಸ ಮಾಡ್ತಾ ಇದ್ವಿ ಮೇಡಮ್. ಓಕೆ, ಫೈನ್. ಥ್ಯಾಂಕ್ ಯು ಹಫೀಜ್ ಅವರ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನಾವು ಕೂಡ ನಿಮ್ಮ ಜೊತೆಗೆ ಧ್ವನಿ ಜೋಡಿಸ್ತಾ ಇದ್ದೀವಿ. ಸರ್ಕಾರದ ಗಮನಕ್ಕೆ, ಶಿಕ್ಷಣ ಸಚಿವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡೋಣ, ಪ್ರಶ್ನೆ ಮಾಡೋಣ, ಏನು ಸಮಸ್ಯೆ ಆಗಿದೆ, ಶಿಕ್ಷಕರನ್ನ ನೇಮಕ ಮಾಡ್ತಾರೋ ಇಲ್ವೋ, ಏನು ಕತೆ. ನೋಡಿ, ನಾವು ಯಾವಾಗಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಸೂಕ್ತ ರೀತಿಯಾದಂಥ ನ್ಯಾಯ ಸಿಗ್ತಾ ಇಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅಂತ ನಾವು ಹೇಳ್ತಾ ಇರ್ತೀವಿ. ಬಟ್ ಇದನ್ನು ಹೇಳ್ತಾನೆ ಇರಬೇಕು, ಪರಿಹಾರ ಯಾವಾಗ ಸಿಗುತ್ತೆ ಅನ್ನೋದು ಪ್ರಶ್ನೆ. ಸರ್ಕಾರಿ ಸ್ಕೂಲ್ಗಳನ್ನು ಉಳಿಸಬೇಕು ಅಥವಾ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟೆಲ್ಲ ಯೋಜನೆಗಳು ಜಾರಿಗೆ ಬರುತ್ತೆ, ಆ ಯೋಜನೆಗಳು ಎಲ್ಲಿಗೆ ಹೋಗುತ್ತೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸಂಚಾಲಕರಾದಂಥ ವಿದ್ಯಾ ಪಾಟೀಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಿರುಪಮಾ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಶಿಕ್ಷಣಕ್ಕೋಸ್ಕರ ಹೋರಾಟ ಮಾಡಬೇಕು ಈಗಿನ ಸಮಯದಲ್ಲೂ ಕೂಡ ಅಂತ ಅಂದ್ರೆ ನಿಜವಾಗ್ಲೂ ಬೇಸರ ಆಗುತ್ತೆ ಮತ್ತು ಆಶ್ಚರ್ಯ ಕೂಡ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ 14,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ, ಎಲ್ಲೂ ಟೀಚರ್ಸ್ಗಳೇ ಇಲ್ಲ. ಹಿಂಗಿದ್ರೆ ಕ್ವಾಲಿಟಿ ಶಿಕ್ಷಣ ಹೇಗೆ ಸಿಗುತ್ತೆ ಅನ್ನೋದು ಪ್ರಶ್ನೆ. ನಿಮ್ಮ ಈ ನಿರಂತರ ಹೋರಾಟದಲ್ಲಿ ನಿಮ್ಮ ಜೊತೆಗೆ ನಾವು ನಿಂತ್ಕೊಳ್ತೀವಿ, ಇಲ್ಲ ಪರಿಹಾರ ಸಿಗುತ್ತೆ ಅಂತ ಯಾರಾದರೂ ಒಬ್ಬರು ಅಧಿಕಾರಿಗಳು ಅಂತ ಅನ್ನಿಸ್ಕೊಂಡವರು ಅಥವಾ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ಹೇಳಿದ್ರಾ? ಹಲೋ ವಿರುಪಮ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ನಾವೇ ಮಾತಾಡ್ಬೇಕ್ರಿ? ಹೇಳಿ. ಮೇಡಮ್, ಈಗ ನಮ್ ಧರಣಿ ಸ್ಥಳಕ್ಕೆ ಬಂದಿರೋದಂದ್ರ ಅಧಿಕಾರಿಗಳು ಬಂದಿದ್ರು. ಆಮೇಲೆ ಈಗ ರಾಜಕಾರಣಿಗಳಂದ್ರ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟು ಹೋಗ್ಯಾರ್ರಿ. ಆಮೇಲೆ ಜನರಿಗೂ ಈ ತರ ಹೋರಾಟ ಮಾಡ್ಬೇಡ್ರಿ, ದಯವಿಟ್ಟು ನಮ್ಮ ಕಡೆಯಿಂದ ನಿಮ್ಗೆ ಕ್ಷಮೆ ಕೇಳ್ತೀವಿ ಅಂತ ಅವರು ಹೇಳಿದ್ದು ತಾವೆಲ್ಲ ಕೇಳಿದ್ರು ಮೇಡಮ್. ಹೋರಾಟದ ದಿನ ತಿರ್ಗಾ ಮರ್ದಿನ ಬಂದಿದ್ರು ಮೇಡಮ್. 26ಕ್ಕೆ ಇಲ್ಲಿವರೆಗೂ ಯಾರು ಬಂದಿಲ್ಲ ಅಲ್ಲ, ಈಗ 26ಕ್ಕೆ ರೀ. ಈಗಿಂದ ಕೇಳಿದ್ರೆ ಮೇಡಮ್ ಹೋರಾಟದ್ದು ಏನು ಮೊದ್ಲು ಕೇಳಿದ್ರೆ? ಮೊದಲಿಂದ ಇಲ್ಲಿವರೆಗೂ ಯಾರ್ಯಾರು ಬಂದಿದ್ದಾರೆ, ಏನ್ ಆಶ್ವಾಸನೆ ಅಂದ್ರೆ ಮೊದ್ಲಿಂದ ಮೇಡಮ್, ಮೊದ್ಲಿಂದನು ಹಲವಾರು ಅಧಿಕಾರಿಗಳ ಗಮನಕ್ಕೂ ತಂದಿವಿ. ಇಲ್ಲಿವರೆಗೆ ಯಾರು ಗಮನ ಹರಿಸಿಲ್ರಿ ಮೇಡಮ್. ಯಾರು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ತಲೆ ಕೆಡಿಸ್ಕೊಂಡಿಲ್ರಿ. ಸುಮಾರು ಜಿಲ್ಲಾ ಮಟ್ಟದಲ್ಲಿ ಮನವಿಗಳನ್ನು ಕೊಟ್ಟಿವಿ. ಮತ್ತೆ ಮಿನಿಸ್ಟರ್ ಬಂದಾಗೂನು ಮನವಿ ಕೊಟ್ಟಿವ್ರಿ. ಯಾರು ಇಲ್ಲಿವರೆಗೆ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಸರ್ಕಾರಿ ಶಾಲೆಯಲ್ಲಿ ಹೇಳ್ದಂಗ 18,000 ಶಿಕ್ಷಕರ ಕೊರತೆ ಐತೆ ಅಂತ ಹೇಳಿದ್ವಿ. ಅವ್ರು ಹೇಳೋದೇನಂತಂದ್ರೆ ಮೊನ್ನೆ 4,000 ತುಂಬಿವ್ರಿ ನಾವ್ ಅಂತ ಹೇಳ್ತಾರ. ಆದ್ರೂ ನೀವೆಲ್ಲ ಈಗ ನೋಡಿದಂಗ 0 ಅತಿಥಿ ಶಿಕ್ಷಕರ ಮ್ಯಾಲೂ ಸುಮಾರು 80 ಶಾಲೆ ನಡೆಯಕತ್ತವಂತ ನೀವು ಕೇಳಿದ್ರಿ. ಆ ತರ ನಡೀತೈತಿ. ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳು ಗಮನ ಹರಿಸಿಲ್ರಿ. ಈ ಒಂದು ಹೋರಾಟಕ್ಕ ಪ್ರಿಯಾಂಕಾ ಖರ್ಗೆ ಅವರು ಬಂದು ನಮ್ಗೇನ ಆಶ್ವಾಸನೆ ಕೊಟ್ಟಾರಂತಂದ್ರ ಈಗ 2 ತಿಂಗಳು ನಮಗೆ ಕಾಲಾವಕಾಶ ಕೊಡ್ರಿ, ಅದ್ರೊಳಗ ನಾವು ಪ್ರಯತ್ನ ಮಾಡ್ತೀವಿ, ಸರ್ಕಾರಕ್ಕೆ ಪತ್ರ ಬರಿತೀವಿ ಅಂತ ಹೇಳ್ಯಾರ್ರಿ ಮೇಡಮ್. 2 ತಿಂಗಳು ಸರ್ಕಾರಕ್ಕೆ ಪತ್ರ ಬರೆಯೋದಕ್ ಬೇಕು ಅವ್ರಿಗೆ, ಅಂದ್ರೆ ಕಾಲಾವಕಾಶ. ಅಂದ್ರೆ ಇದನ್ನೆಲ್ಲ ಸರಿ ಮಾಡಕ ಸಮಯ ಕೊಡ್ರಿ ಅಂದಾರ್ರಿ. 2 ತಿಂಗಳೊಳಗೆ ಸರಿ ಹೋಗ್ಬಿಡುತ್ತೆ. ಸರಿ ಮಾಡ್ತೀವಿ ಅಂತ ಹೇಳ್ಯಾರ. ಇಷ್ಟು ವರ್ಷ ಸರಿ ಯಾಕಾಗ್ಲಿಲ್ವಂತೆ? ಈಗ ಅವ್ರ ಗಮನಕ್ಕೆ ಬಂದಿದ್ದ? ಇಲ್ಲಿವರೆಗೂ ನೀವು ಅವ್ರ ಗಮನಕ್ಕೆ ತಂದಿರ್ಲಿಲ್ವಾ?
ಅಲ್ಲ ಹಲವಾರು ಬಾರಿ ಗಮನಕ್ಕೆ ತಂದೀವ್ರಿ. ಬಟ್ ಈಗ ಎಲೆಕ್ಷನ್ ಬೇರೆ ಬರ್ತಾ ಇದೆ, ಈಗ 2 ತಿಂಗಳಲ್ಲಿ ಸರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಕೊಡ್ತಾರೆ ಮೇಡಮ್. ವಿರುಪಮವ್ರೆ, ನನ್ನ ಪ್ರಶ್ನೆ ನನಗೆ ಆಶ್ಚರ್ಯ ಅಂತ ಅನಿಸ್ತಾ ಇರೋದು, ಈಗ ಮಕ್ಕಳ ಎಜುಕೇಶನ್ ಕತೆಗೇನು? ಇವ್ರು 2 ತಿಂಗಳು 3 ತಿಂಗಳು 4 ತಿಂಗಳು ಮಕ್ಕಳ ಜೊತೆ ಈಗ ಸರ್ಕಾರದವ್ರು ಇರ್ಬೋದ್ರಿ, ಅಧಿಕಾರಿ ಆಟ ಆಡ್ದಂಗ ಆಗತ್ರಿ ಮೇಡಮ್. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಮಕ್ಕಳಲ್ಲಿ ಬಹಳಷ್ಟು ನೀವು ಹೋಗ್ರಿ, ಒಂದ್ ಶಾಲೆ ವಿಸಿಟ್ ಮಾಡ್ರಿ ಮೇಡಮ್, ಆ ಮಕ್ಕಳಲ್ಲಿ ಏನು ಒಂದ್ ಅಕ್ಷರನೇ ಬರಲ್ರಿ, ಆ ತರ ಮಟ್ಟಕ್ಕೆ ಐತ್ರಿ. ಅದ್ರ ಜೊತೆಗೇನೆ ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕಂದ್ರ ಒಂದು ಶೌಚಾಲಯಗಳು ಕೂಡ ಸರಿ ಇಲ್ರಿ. ಬೇಕಾದ್ರೆ ನಮ್ಮ ಹತ್ರ ಫೋಟೋಗಳದಾವ್ರಿ ಮೇಡಮ್, ಕಳಿಸ್ತೀವಿ ನಾವು. ಅಷ್ಟು ಎಷ್ಟು ಕಷ್ಟ ಅನುಭವಿಸ್ಬೇಕಂದ್ರ ಅಷ್ಟು ಕಷ್ಟ ಅನುಭವಿಸ್ತಾರ್ರಿ ಮಕ್ಕಳಲ್ಲಿ. ಶಾಲೆಗೆ ಹೋಗ್ಬೇಕಂದ್ರೆ ಹೊರಗಡೆ ಹೋಗ್ಬೇಕು. ಎಷ್ಟು ದೂರ ಹೋಗ್ಬೇಕು ವಿರುಪಮ್ ಅವರೇ? ಈಗ ಇಡೀ ತಾಲೂಕಿನಾದ್ಯಂತ, ಇಡೀ ಜಿಲ್ಲೆಯಾದ್ಯಂತ ಎಲ್ಲಿ ನೋಡಿದ್ರು 80 ಶಾಲೆಗೇನೋ ಇದ್ರೆ ಅದರಲ್ಲಿ 0 ಟೀಚರ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಒಂದೇ ತಾಲೂಕಲ್ರಿ ಮೇಡಮ್, ಅದು ಒಂದು ದೇವದುರ್ಗ ಒಂದೇ ತಾಲೂಕಲ್ಲಿ. ಈಗ ಒಂದು ಉತ್ತಮ ಶಿಕ್ಷಣ ಬೇಕು, ಅವ್ರಿಗೆ ಒಂದು ಒಳ್ಳೆ ತರದ ಎಜುಕೇಶನ್ ಬೇಕು, ಎಲ್ಲ ವ್ಯವಸ್ಥೆನೂ ಇರಬೇಕು ಅಂದ್ರೆ ಎಲ್ಲಿಗೆ ಹೋಗಬೇಕು ಮಕ್ಕಳು? ಅಂದ್ರೆ ಬೇರೆ ರಾಜ್ಯಕ್ಕೆ ಏನಾದ್ರು ಹೋಗ್ಬೇಕು ಅಂತಾನೆ, ಬೇರೆ ದೇಶಕ್ಕೆ ಹೋಗ್ಬೇಕು ಅಂತಾನೆ, ಏನ್ ಇವ್ರ ಕತೆ? ಈಗ ನಾವು ಏನಂದ್ರಿ, ಅವ್ರನ್ನ ಆಯ್ಕೆ ಮಾಡಿ ಕಳಿಸಿರ್ತೀವಿ. ಜನಪರವಾಗಿ ಯಾರೇ ಇರ್ಲಿ ಅಧಿಕಾರಿಗಳು ಕೆಲಸ ಮಾಡ್ಬೇಕ್ರಿ. ಬೇರೆ ದೇಶಕ್ಕೆ ಹೋಗಕ್ಕಾಗ್ತ? ನಮ್ಮ ಮಕ್ಳು ಬಡವ್ರಿ, ನಮ್ಮ ಹತ್ರ ಏನ್ ದುಡ್ಡು ಐತೆ? ಈಗ ಅದೇ ಖಾಸಗಿ ಶಾಲೆಗೆ ಹಾಕ್ಬೇಕಾದ್ರೆ ನಮ್ಮ ಹತ್ರ ಹಣ ಇತ್ತದ ನಾವು ಖಾಸಗಿ ಶಾಲೆಗೆ ಹೋಗ್ತಾರ್ರಿ. ಇವತ್ತು ಮಕ್ಕಳಿಗೆ ಏನ್ ಕಲ್ತ್ ಬಂದಿರಿ, ಎಷ್ಟು ಜನ ಟೀಚರ್ ಬಂದಿದ್ರ ಅಂದ್ರ ಯಾರು ಬಂದಿಲ್ಲಮ್ಮ ಸುಮ್ನೆ ಕುಂತು ಬಂದಿವ ಅಂತನೂ ಹೇಳ್ತಾರ್ರಿ ಮಕ್ಕಳು. ದಿನ ಸುಮ್ನೆ ಹೋಗೋದು, ಕುತ್ಕೊಳ್ಳೋದು, ಬರೋದು, ಕೂತ್ಕೊಂಡು ಬರೋದು. ಈಗ ಅತಿಥಿ ಶಿಕ್ಷಕರಿದ್ರು ಒಬ್ರು ಶಿಕ್ಷಕರು ಅದಾರ್ರಿ ಒಂದ್ ಶಾಲೆ ಇಲ್ಲ ಅಂದ್ರ 1 ರಿಂದ 5ನೇ ತರಗತಿ ತನ ನೋಡ್ಕೋಬೇಕಂತಂದ್ರ ಅವ್ರ ಹೆಂಗ್ ನೋಡ್ಬೇಕ್ರಿ? ಅಂದ್ರೆ ಮಕ್ಕಳ ಸಂಖ್ಯೆ ಎಲ್ಲ ಜಾಸ್ತಿನೇ ಇದೆಯಾ ಎಲ್ಲ ಸ್ಕೂಲ್ಗಳಲ್ಲಿ? ಮೇಡಮ್ ಐತ್ರಿ, ಮಕ್ಕಳ ಸಂಖ್ಯೆ ಐತಿ. ಮಕ್ಕಳ ಸಂಖ್ಯೆ ಜಾಸ್ತಿನೇ ಇದೆ. ಇದೆ ರೀ, 80 90 ಒಂದೊಂದು ಸ್ಕೂಲಾಗ ಇದಾರ್ರಿ. ಆದ್ರೂ ಅಲ್ಲಿ ವಿಷಯವಾರ ಶಿಕ್ಷಕರೇ ಇಲ್ಲ ಮಕ್ಕಳಿಗೆ. ತರಗತಿಗೊಬ್ರು ಶಿಕ್ಷಕರು 30 ಮಂದಿಗೆ 20 ಮಂದಿಗೆ ತರಗತಿಗೊಬ್ರು ಶಿಕ್ಷಕರು ಇರ್ಬೇಕಂತ ಹೇಳ್ತಾರ, ಆದ್ರೂ ಶಿಕ್ಷಕರು ಇಲ್ಲ. ಅಲ್ಲ ವಿರುಪಮ್ ಅವ್ರೆ, ನಾವು ಯಾವಾಗ್ಲೂ ಏನ್ ಹೇಳ್ತಾರೆ ಗೊತ್ತಾ, ಒಂದೊಂದು ತರಗತಿಲಿ 2 ಮಕ್ಳು 3 ಮಕ್ಳು ಇದ್ದಾರೆ, ಅದಕ್ಕೆ ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತಾ ಇದೆ, ಕ್ಲೋಸ್ ಮಾಡೋ ಹಂತಕ್ಕೆ ಬರ್ತಾ ಇದೆ, ಸರ್ಕಾರಿ ಸ್ಕೂಲ್ಗಳಿಗೆ ಮಕ್ಕಳೇ ಹೋಗಲ್ಲ, ಮಕ್ಕಳನ್ನೇ ಕಳ್ಸಲ್ಲ ಅಂತ. ನೀವು ನೋಡಿದ್ರೆ 80 ರಿಂದ 85. ಮೇಡಮ್ ಇದು ಸುಳ್ಳು. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮಕ್ಕಳು ಹೋಗ್ತಾರೆ ಶಾಲೆಗೆ, ಟೀಚರ್ಸ್ ಬೇರೆ ಇನ್ನ ಆ ಕಡೆ ಏನೋ ಶಿವಮೊಗ್ಗ ಮಂಗಳೂರು ಆ ಕಡೆ ಎಲ್ಲ ಬೇಕಾದ್ರೆ ಅಲ್ಲಿ ಶಾಲೆಗೆ ಮಕ್ಕಳು ಹೋಗ್ಲಿಕ್ಕಿಲ್ರಿ. ಅವ್ರು ದುಡ್ಡು ಇರೋಂಥವ್ರು ಇರ್ಬೋದು, ಬೇರೆ ಆ ಕಡೆ ಭಾಗದಲ್ಲಿ ಆತರ ಮಕ್ಕಳದು ಸಂಖ್ಯೆ ಕಡಿಮೆ ಇರ್ಬೋದ್ರಿ. ಉಡುಪಿ ಮಂಗಳೂರು ಸೈಡ್ ಎಲ್ಲ 5-6 ಮಕ್ಕಳಿಗೆ ಒಬ್ರು ಟೀಚರ್ ಅದಾರಂತ ಕೇಳ್ಪಟ್ಟಿವಿ. ನಮ್ಮ ಭಾಗದಲ್ಲಿ ಮಕ್ಕಳದು ಕೊರತೆ ಇಲ್ರಿ ಮೇಡಮ್, ಹೋಗ್ತಾರ ಸ್ಕೂಲಿಗೆ ಮಕ್ಕಳು. ಟೀಚರ್ಸ್ ಸಮಸ್ಯೆ ಇರೋದು. ಈಗ ನೀವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ, ಅವ್ರು ನಿಮಗೆ 2 ತಿಂಗಳು ಅಂತ ಭರವಸೆನೂ ಕೊಟ್ಟಿದ್ದಾರೆ ಅಲ್ವಾ? ಈಗ ಏನ್ ಮುಂದಿನ ನಡೆಗೇನು ನಿಮಗೆ ಭರವಸೆ? ಮೇಡಮ್ ನಾವು ಈಗ ಆ ಭರವಸೆಯ ಮೂಲಕ ನಾವು ಯಾರು ಒಪ್ಕೊಂಡಿಲ್ರಿ, ಆದ್ರೂ ಅವ್ರಿಗೆ ಇಷ್ಟು ದಿನ ಅಂತ ಟೈಮ್ ಕೇಳ್ಕೊಂಡ್ ಸಲುವಾಗಿ ಸದ್ಯ ಮಟ್ಟಿಗೆ ನಮ್ಮ ಧರಣಿ ವಾಪಸ್ ತಕೊಂಡಿವ್ರಿ. ನಮ್ಮ ಹೋರಾಟ ನಿರಂತರ ಇರುತ್ರಿ. ಆ ಮಕ್ಕಳಿಗೆ ನ್ಯಾಯ ಸಿಗೋವರೆಗೂ, ಆ ಜನರಿಗೆ ಏನು ನಮ್ಮ ಶಿಕ್ಷಣದ್ದು ಏನು ನಮ್ಮ ಮಕ್ಕಳಲ್ಲಿ ಕುಂಠಿತ ಐತ್ರಿ ಅದು ಸರಿ ಹೋಗೋವರೆಗೂ ನಮ್ಮ ಹೋರಾಟ ನಾವು ಕೈ ಬಿಡಂಗಿಲ್ರಿ ಮೇಡಮ್. ಈಗಲೂ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದಾರೆ? ಮೇಡಮ್. ಈಗ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ. ಈಗ ಈ ಸರ್ಕಾರದಿಂದ ಈ ಉಚಿತ ಭಾಗ್ಯಗಳೆಲ್ಲ ಸಿಕ್ಕದ್ವಲ್ಲ ಅಮ್ಮ, ಶೂಸು, ಸಾಕ್ಸು, ಆಮೇಲೆ ಬಿಸಿ ಊಟ, ಹಾಲು, ಮೊಟ್ಟೆ, ಇದೆಲ್ಲ ಆದ್ರೂ ಸಿಗ್ತಾ ಇದೆಯಾ ಅಥವಾ ಅದರಿಂದನೂ ವಂಚಿತರಾಗಿದ್ದಾರಾ? ಇಲ್ಲ, ಸಿಗುತ್ತೆ ಅದು. ಈಗ ಶೂ ಅಂದ್ರ 2 ಟೈಮಿಗೆ ಸಿಗಲ್ರಿ ಮಕ್ಕಳಿಗೆ, ಬಟ್ಟೆ 2 ಟೈಮಿಗೆ ಸಿಗಲ್ಲ. ಬುಕ್ಸ್ನು ಕೆಲವೊಂದ್ಸರ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಮಕ್ಕಳಿಗೆ. ಹಾಲು ಮೊಟ್ಟೆ ಎಲ್ಲ ಕೊಡ್ತಾರ್ರಿ ಈಗ ಸ್ಕೂಲಲ್ಲಿ. ಅಂದ್ರೆ ಈಗ ಮೂಲಭೂತ ವ್ಯವಸ್ಥೆನೂ ಇಲ್ಲ ಅಲ್ಲ, ಶೌಚಾಲಯದ ವ್ಯವಸ್ಥೆನೂ ಇಲ್ಲ ಮಕ್ಕಳಿಗೆ, ಅದು ಕಷ್ಟನೇ. ಶೌಚಾಲಯದ್ದು ಮೇನ್ ಸಮಸ್ಯೆ ರೀ. ಅದು ನೀವು ನೋಡಿಬಿಟ್ರೆ ಮೇಡಮ್, ಕೆಲವೊಂದು ಶೌಚಾಲಯಗಳದಾವ 2 ಶೌಚಾಲಯ, ಒಂದು 100-150 ಮಕ್ಕಳ ಅದಾರ್ರಿ, ಅಂತಲ್ಲಿ 2 ಶೌಚಾಲಯ ಇದಾವ್ರಿ. ಅದು ಕೆಲವೊಂದು ಕಡೆ ಟೈಮ್ ಕೇಳಿದ್ರಾ ನಿಮ್ ಸಚಿವರು 2 ತಿಂಗಳು ಆದ್ಮೇಲೆ ಶೌಚಾಲಯ ಕಟ್ಟಿಸ್ಕೊಡ್ತೀನಿ ಅಂತಂದ್ರೆ, ಇಲ್ಲ ಅದ್ರ ಬಗ್ಗೆ ಮಾತಾಡಿಲ್ವಾ? ಇಲ್ಲ, ಅದ್ರ ಮೇಲೇನು ನಮ್ಮ ಕೆಲವೊಂದಿಷ್ಟು ಭಾಗದಲ್ಲಿ ನಾವು DC ಅವ್ರಿಗೆ CO ಅವ್ರಿಗೆ ಪತ್ರ ಬರ್ದಿವ್ರಿ ಮೇಡಮ್. ಅದ್ರ ಮೇಲೆ ಇಮಿಡಿಯೇಟ್ ಆಕ್ಷನ್ ಮಾಡಾಕನು ಪ್ರಯತ್ನ ಪಡಾಕತ್ತಾರ. ಇವ್ರು ಆ ವಿಷಯಕ್ಕೆ ಹೇಳಿಲ್ರಿ. ಶಿಕ್ಷಕರ ಸಲುವಾಗೇನ 2 ತಿಂಗಳ ಸಮಯ ತಗೊಂತೀವಿ ಅಂದಾರ. ನೀವು ಅವ್ರ ಗಮನಕ್ಕೆ ತಂದಿದ್ದೀರಾ ಅಲ್ವಾ ಮೂಲಭೂತ ವ್ಯವಸ್ಥೆನೂ? ಹ್ಞೂನ್ರಿ ಮೇಡಮ್, ಇಲ್ಲೇ ವಿಧಾನಸೌಧದ ಹತ್ರನೇ ನಮಗೆ ಎಷ್ಟು ಶೌಚಾಲಯದ ಕೊರತೆ ಆಗೈತೆ, ಅಲ್ಲೇ ಪ್ರಶ್ನೆ ಮಾಡಿವ್ರಿ ನಾವು ಇಲ್ಲಿ ಗುಲ್ಬರ್ಗಾದಲ್ಲಿ. ಓಕೆ, ಥ್ಯಾಂಕ್ ಯು ವಿರುಪಮ್ ಅವರ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನಾವು ಕೂಡ ನಿಮ್ಮ
ಜೊತೆಗೆ ಧ್ವನಿ ಎತ್ತುತ್ತೀನಿ. ನೋಡಿ, ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ಕರೆ ಮಾಡ್ತಾ ಇದ್ದೀವಿ, ಆದರೆ ಅಧಿಕಾರಿಗಳೆಲ್ಲ ಬ್ಯುಸಿ ಆಗಿದ್ದಾರೆ. ಪಾಪ ಭಾನುವಾರ ಎಲ್ಲ ಬ್ಯುಸಿ ಇರ್ತಾರೆ. ಯಾಕೆ ಅವ್ರಿಗೆ ತಲೆ ಬಿಸಿ? ಆರಾಮಾಗಿದ್ದರೆ ಆಯಿತು. ಅವ್ರ ಮಕ್ಕಳು ಏನಾದರೂ ಈ ಥರದ ಸರ್ಕಾರಿ ಸ್ಕೂಲ್ಗಳಿಗೆ ಹೋಗ್ತಾ ಇರ್ತಾರಾ? ಇಲ್ಲ. ಅವರು ಒಳ್ಳೊಳ್ಳೆ ಕಾನ್ವೆಂಟು, ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಬಿಟ್ಕೊಂಡಿರ್ತಾರೆ. ಸಮಸ್ಯೆ ಆಗ್ತಿರೋದು ಯಾರಿಗೆ ಹೇಳಿ? ಸರ್ಕಾರಿ ಸ್ಕೂಲ್ಗಳಿಗೆ ಯಾರು ಹೋಗ್ತಾರೆ? ಅದನ್ನು ನಾವಿಲ್ಲಿ ಮೊದಲು ಗಮನ ಹರಿಸ್ಬೇಕಾಗತ್ತೆ. ಅವ್ರು ಹೇಳ್ತಾ ಇದ್ರು, ಬೇರೆ ಬೇರೆ ಭಾಗಗಳಲ್ಲೇನೋ ನಮಗೆ ಗೊತ್ತಿಲ್ಲ, ಇಲ್ಲಂತೂ ನಾವು ಸರ್ಕಾರಿ ಸ್ಕೂಲ್ಗಳನ್ನು ನೆಚ್ಕೊಂಡಿದ್ದೀವಿ ಅಂತ. ಈ ಕಾರಣಕ್ಕೆ ಅಲ್ವಾ ಸರ್ಕಾರಿ ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋದು, ಕೋಟಿ ಕೋಟಿ ಅನುದಾನಗಳು ಬಿಡುಗಡೆ ಆಗೋದು. ನೋಡಿ, ಆ ಭಾಗದ ಮಕ್ಕಳಿಗೆ ತುಂಬಾ ವಂಚನೆ ಆಗ್ತಾ ಇದೆ. ಸಚಿವರು 2 ತಿಂಗಳು ಕಾಲಾವಕಾಶ ಕೇಳಿದ್ದಾರಂತೆ. ನಾವು ಕೂಡ ಸಚಿವರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ, ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. TV5 ಆ ಭಾಗದ ಮಕ್ಕಳ ಜೊತೆಗೆ ಸದಾ ಇರುತ್ತೆ. ಅವ್ರಿಗೆ ನ್ಯಾಯ ದೊರಕಿಸಿ ಕೊಡೋವರೆಗೂ ಕೂಡ ನಿರಂತರವಾಗಿ ನಾವು ಈ ಸ್ಟೋರಿಯನ್ನು ಫಾಲೋ ಅಪ್ ಮಾಡ್ತೀವಿ.